ಇದಾಗ್ತಾಯಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾಗಿ ಅವರು ಮರುಭೂತಿ ಬಂದು ಅಲ್ಲಿ ಏನು ಮಾಡ್ತಾರೆ, ಒಬ್ಬರು ಮುನಿ ಮಹಾರಾಜರ ಕಡೆ ಹೋಗ್ತಾರೆ. ಆ ಮುನಿ ಮಹಾರಾಜರ ಕಡೆ ಹೋಗಿ ಅವರು ಏನು ಉಪದೇಶ ಹೇಳ್ತಾರೋ ಆ ಉಪದೇಶ ಕೇಳಿದ ನಂತರ ಈ ಪರ್ಯಾಯ ಇಲ್ಲ, ಒಂದು ಪರ್ಯಾಯ ಇಲ್ಲ, ಮತ್ತೊಂದು ಪರ್ಯಾಯದಲ್ಲಿ ಜನ್ಮ ತಗೋಬೇಕು. ನೀವೆಲ್ಲರೂ ನೆನಪಿಟ್ಕೊಳ್ಳಿ, ಪುನರ್ಜನ್ಮ ಇದೆ, ಪುನರ್ಜನ್ಮ ಇದೆ, ಪುನರ್ಜನ್ಮ ಇದೆ. ದಹನಂ ದಹನಂ ಅಂದರೆ ನಾವೆಲ್ಲರನ್ನು ಎಷ್ಟು ಸಲ ನಮ್ಮನ್ನು ಹೆಣ ಸುಟ್ಟು ಹಾಕಿದರೂ ಕೂಡ ನಮ್ಮದು ಪರ್ಯಾಯದೊಳಗೆ ಮತ್ತೆ ಹುಟ್ಟಿ ಬರಬೇಕನ್ನಿಸ್ತದೆ. ಅದಕ್ಕಾಗಿ ನಾವೆಲ್ಲರೂ ಆ ಮರುಭೂತಿಯನ್ನು ನಾವು ನೋಡಿದ ತಕ್ಷಣ ಅಂತಂದ್ರೆ ಕಮುಟಿಗೆ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ನೀನು ಶತ್ರುಪನ ಇಟ್ಕೊಂಡಿದ್ದು ನಿನಗೆ ಮುಂದಿನ ಭಾಗದಲ್ಲಿ ಕೂಡ ನಿನಗೆ ಮತ್ತೂ ಕೂಡ ನರಕಾಗಿ ಬಂದಾಗ್ತದೆ ಮತ್ತು ನೀನು ವ್ಯಂತರವಾಸಿಯಾಗಿ ಹುಡ್ತಿದೆ. ವ್ಯಂತರವಾಸಿಯಾಗಿ ಹುಟ್ಟಿದ ಅಲ್ಲಿ ಮರುಭೂತಿ ಬಂದು ಕುಂತಾಗ ವ್ಯಂತರವಾಸಿ ಏನು ಮಾಡ್ತಾನೆ ಗೊತ್ತಾ, ಆ ವ್ಯಂತರವಾಸಿ ಬಂದು ಆ ಮುನಿ ಮಹಾರಾಜರಿಗೆ ಎಷ್ಟು ಬೆಂಕಿಯನ್ನು ಬೀಳಿಸ್ತಾ ಇರ್ತಾನೆ. ಆದರೂ ಕೂಡ ಅವರ ಶರೀರ ಮೇಲೆ ಬೀಳೋದಿಲ್ಲ, ಯಾಕಂದ್ರೆ ಅವ್ರ ಪುಣ್ಯದ ಉದಯ ಇರ್ತದೆ. ಪುಣ್ಯದ ಉದಯ ಇತ್ತಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಿಮ್ದು ಪುಣ್ಯದ ಉದಯ ಇತ್ತಂದ್ರೆ ನಿಮ್ಮ ಶತ್ರು ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪುಣ್ಯದ ಉದಯ ಇತ್ತಂದ್ರೆ ನಿಮ್ಮನ್ನ ಒಂದು ಹೆಬ್ಬಟ್ಟು ಬೆಳ್ಳ ಅಲಗಾಡಿಸ್ತೀರಿ, ಹೌದಂತೇನೆ, ಒಂದು ಬೆರಳು ಶತ್ರುವಿನ ಅಲಗಾಡಿಸೋಕ್ಕಾಗೋದಿಲ್ಲ. ಅಂಥ ಪುಣ್ಯದ ಉದಯ ಮನುಷ್ಯ ಭಾವದಲ್ಲಿ ಪಡ್ಕೋಬಹುದು. ಅದಕ್ಕಾಗಿ ನೀವೆಲ್ಲರೂ ಸಾತಿಶಯ ಪುಣ್ಯವನ್ನು ನೀನು ಒಂದು ಮಾತು ಹೇಳಿದ್ದೆ ನಿಮಗೆಲ್ಲರಿಗೂ. ಏನಂತ ಹೇಳಿದ್ದೆ, ಎಷ್ಟು ಗಳಿಸಿದ್ರು ಬಸ್ ಆಗಿ ಹೋಗ್ತೈತೆ ಅಂತೇಳಿ ಬಸ್ ನೀವು ಪಾಪರಿಗೊಂದು ಪುಣ್ಯ ಗಳಿಸಿದ್ದಕ್ಕಾಗಿರ್ತದೆ. ಅದಕ್ಕೆ ನೀವು ಪಂಚಕಲ್ಯಾಣ ನೋಡ್ರಿ, ಪಂಚಕಲ್ಯಾಣದೊಳಗೆ ಭಾಗವಹಿಸಿರಿ. ಈ ಪಂಚಕಲ್ಯಾಣದೊಳಗೆ ಯಾವುದು ಸ್ವಾರ್ಥ ಇರೋದಿಲ್ಲ, ನಿಸ್ವಾರ್ಥ ಭಾವನೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮೋಹವನ್ನು ತ್ಯಾಗ ಮಾಡಿ ಬರಬೇಕು. ನೀವೆಲ್ಲರೂ ಮೋಹ ತ್ಯಾಗ, ಎಷ್ಟು ಊರಿಂದ ಬಂದಿರಿ ನೋಡ್ರಿ, ಭಾಳ ದೂರಿಂದ ಬಂದಿರಿ. ಹುಲಿಗೆ ಎಲ್ಲಿದೆ, ಕೊಪ್ಪಳ ಎಲ್ಲಿದೆ, ಆಮೇಲೆ ಎಲ್ಲ ಹಳ್ಳಿಯಿಂದ ಬಂದಿರಿ ನೀವು ಈ ಕಡೆ ಭಾಗದಾಗ. ನಾ ಈ ಕಡೆ ಭಾಗದಾಗ ಯಾರು ಮಾಡಿಲ್ಲ, ಆದರೆ ನಿಮ್ಮದು ಎಷ್ಟು ಪುಣ್ಯ ಇದೆ ನೋಡ್ರಿ. ಇಂಥ ಬಿಸಿಲು, ರಣ ಬಿಸಿಲು ಎಲ್ಲಿ ಇದೆ ಅಂದ್ರೆ ನಿಮ್ಮ ಊರೊಳಗೆ ಎಷ್ಟು ಬಿಸಿಲು, ಇಂಥ ಬಿಸಿಲ ಕಂಡಿಲ್ಲ. ನಾವು ಆ ಕಡೆ ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಹಾವೇರಿ ಜಿಲ್ಲಾ, ಸೊಂದಾಮಠ, ಆ ಕಡೆ ಸಾಗರ, ಶಿವಮೊಗ್ಗ, ಆ ಕಡೆ ಇಷ್ಟೊಂದು ಬಿಸಿಲಿಲ್ಲ. ಇಂಥ ಬಿಸಿಲದೊಳಗೆ ಇವತ್ತು ಬಿಸಿಲು ಹೆಂಗಿತ್ತಪ್ಪ ಅಂದರೆ ಬಿಸಿ ಗಾಳಿ ಇತ್ತು. ಎಷ್ಟು ಬಿಸಿ ಗಾಳಿ ಇತ್ತು ಅಂದರೆ ಅದೇನು ಉಗ ಮಾಡಿ ಕಳ್ಸಾರ ಅನ್ಬೇಕು. ಆ ಥರ ಇಷ್ಟೊಂದು ಬಿಸಿಲು ಇಲ್ಲಿ ಇದ್ದರೂ ಕೂಡ ನಿಮ್ದು ಎಷ್ಟು ಪುಣ್ಯ ಇದೆ ನೋಡಿ. ಮುನಿಗಳು ಬರಬೇಕು, ಸಾಧು ಸಂತರು ಬರಬೇಕು ಅಂತಂದರೆ ನಿಮಗೆ ಒಂದು ನಿಮಿತ್ತ ಬೇಕು. ಬಾಯಾಗ ಹಲ್ಲಿದ್ದಾಗ ಕಡ್ಲಿಬೇಕು, ಕಡ್ಲಿದ್ದಾಗ ಹಲ್ಲಿರೋದಿಲ್ಲ, ಹಲ್ಲಿದ್ದಾಗ ಇರೋದಿಲ್ಲ. ಆದರೂ ಕೂಡ ನಿಮ್ಮ ಊರಿನ ಪುಣ್ಯ ಭಾಳಿದೆ. ಇಂಥ ಏಪ್ರಿಲ್ ತಿಂಗಳದಾಗ ಅತಿ ಹೆಚ್ಚು ಬಿಸಿಲು ಇರ್ತದೆ, ಮೇ ತಿಂಗಳದಾಗ. ಆದರೂ ಕೂಡ ಈ ಭಾಗದಲ್ಲಿ ನಿಮ್ದು ಎಲ್ಲರದ್ದು ಪುಣ್ಯದ ಉದಯ ಇದೆ. ಎಲ್ಲ ಈ ಭಾಗದೊಳಗೆ ಭಾಳಷ್ಟು ನೀವೆಲ್ಲರೂ ಬಂದು ಬೆಳಗಿನಿಂದ ಇಲ್ಲೇ ನೀವು ಪ್ರಜೆಗಳು ಕೂಡ ಧರ್ಮಾತ್ಮರಿದ್ದೀರಿ. ಹೀಗಾಗಿ ಮರುಭೂತಿ ಮತ್ತು ಕಮಟನ ಯುದ್ಧ ನಡೆದಾಗ ಯಾರು ಬಂದಿಲ್ಲ. ಅಲ್ಲಿ ಕಮಟ ಅಷ್ಟೇ ಇರ್ತಿದ್ದ, ಅಲ್ಲಿ ಮರುಭೂತಿ ಇರ್ತಿದ್ದ. ಅವಾಗ ಮರುಭೂತಿ ಎಷ್ಟು ಕ್ಷಮಾಗುಣ, ಪೃಥ್ವಿ ಅಳಗಾಡಬೇಕು ಅಷ್ಟು ಕ್ಷಮಾಗುಣ ಮರುಭೂತಿಗೆ ಇತ್ತು. ಹೀಗಾಗಿ ಗರ್ಭ ಕಲ್ಯಾಣ ಈ ಶುರುವಾತ್ ಆಗ್ತಾ ಇದೆ. ಎಲ್ಲ ಇನ್ನೂ ಇಂದ್ರಾಣಿಯರು ಬಂದಿಲ್ಲ, ಅವ್ರು ಹೊರಮಠವನ್ನು ಪ್ರವಚನ ಮಾಡ್ತೇನೆ. ನಾ ತಪಸ್ಸೆ ಮಾಡ್ತೇನೆ, ನೀ ಯಾರು ನನಗೆ ಹೇಳೋರು? ಈ ಧಿಕ್ಕಾರ, ಈ ಸಂಸಾರ ಇಲ್ಲ, ನನ್ನ ತಪಸ್ಸಿಗೆ ನೀ ಭಂಗ ಮಾಡಬೇಡ. ನಾ ಎಷ್ಟು ಚಂದ ಕುತ್ಕೊಂಡು ದಾಡಿ ಗೀಡಿ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕೈಯಾಗ ಕೊಡ್ಲಿ ಹಿಡ್ಕೊಂಡು ನಾನು ಎಷ್ಟು ಚಂದ ಕಟ್ಟಿಗೆಯನ್ನು ಸುಡ್ತಾ ಇದ್ದೇನೆ, ಕಟ್ಟಿಗೆಯನ್ನು ಕಡಿತಾ ಇದ್ದೇನೆ, ನನ್ನ ಭಂಗ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಅವಾಗ ಮರುಭೂತಿ ಬಂದು ಹೇಳ್ತಿರ್ತಾನೆ, ಓಡಿ ಬಂದು ಅವು ಮರುಭೂತಿ ಬಂದು ಹೇಳ್ತಿರ್ತಾನೆ, ಇದನ್ನು ನೋಡು, 2 ಹಾವು ಸುಡಾಗ್ತಿದ್ದವು, ಅದನ್ನು ಸೀಳು ನೋಡು ಅಂತ ಹೇಳ್ತಾನೆ. ಅಂತ ಹೇಳ್ತಾನೆ. ಸೀಳಿದಾಗ 2 ಬಾರುಗಳು ಸುಟ್ಟಿರ್ತಾವೆ, ಅವು 2 ನಾಗರವು ಇದು ಮಾಡ್ತಿರ್ತಾವೆ. ಇನ್ನೂ ತೀರ್ಥಂಕರ ಪ್ರಕೃತಿ ಬಂದಾಗಿದ್ದಿಲ್ಲ ಮರುಭೂತಿಗೆ. ಅವಾಗ ಅವ್ರು ವಿಚಾರ ಮಾಡ್ತಾರೆ. ಅವಾಗ ಅದು 2 ನಾಗರವು ಸುಟ್ಟು ಹೋಗಿರ್ತಾವೆ. ಅವಾಗ ಇನ್ನೂ ಸಿಟ್ಟು ಬರ್ತದೆ. ನೀನು ನನಗೆ ಹೆಂಗೆ ಹೇಳಿದೆ, ನೀನು ಈ ಥರ ಅದೇ ಅಂತೇಳಿ ಮತ್ತೆ ಸಿಟ್ಟು ಮಾಡ್ಕೊತಾನೆ. ಮರುಭೂತಿಗೆ ಎಲ್ಲಿ ಕುಂದಿರ್ತಾನಲ್ಲ ಅಲ್ಲಿ ಬಂದು ಉಪಸರ್ಗ ಮಾಡ್ತಾನೆ. ಎಲ್ಲ ಪರ್ವತಗಳನ್ನು ಮೈ ಮೇಲೆ ಹಾಕ್ತಿರ್ತಾನೆ. ಒಲಿ ದೀಕ್ಷಾ ತಗೊಂಡ್ರು ಬಿಡಂಗಿಲ್ಲ, ಅನುರತ ತಗೊಂಡ್ರು ಬಿಡಂಗಿಲ್ಲ, ಶ್ರಾವಕರಾದರೂ ಬಿಡಂಗಿಲ್ಲ, ಅನ್ಯ ಪರ್ಯಾದಗೂ ಬಿಡಂಗಿಲ್ಲ, ಹೆಬ್ಬಾಮಾದರೂ ಬಿಡಂಗಿಲ್ಲ, ಮುಸಳೆ ಬಿಡಂಗಿಲ್ಲ. ಅಲ್ಲಿ ಆನೆ ಆಗಿರ್ತಾನೆ, ಅಲ್ಲಿ ಬಿಡೋದಿಲ್ಲ. ಎಷ್ಟು ಅದನ್ನ ಹೇಳಕತ್ರ ನನಗೆ ಒಂದು ತಿಂಗಳಾದ್ರೂ ಈ